ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಇವತ್ತಿನ ಬ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಆಯಿತು, ಮೈಗೆ ಮಾಡ್ಕೊಂಡು ಬಂದೆ. ಈಗ ನಾನು ದಿನನಿತ್ಯ ಮನೇಲಿದ್ದಾಗ ಹೇಗೆ ರೆಡಿ ಆಗ್ತೀನಿ ಸಿಂಪಲ್ಲಾಗಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಯೂಸ್ ಮಾಡೋದು, ನಾನು ಮನೇಲಿದ್ದಾಗ ಯಾವಾಗಲೂ ಯೂಸ್ ಮಾಡೋದು ಫೇಸ್ ಕ್ರೀಮ್ ಅಂದರೆ ಫೇರ್ ಆ್ಯಂಡ್ ಲವ್ಲಿ. ಸೊ ಅದನ್ನೇ ನಾನು ಯಾವಾಗಲೂ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ಕೊಬರ್ತಾಯಿದ್ದೀನಿ. ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅದು ಬಿಟ್ಟರೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಫೇಸ್ ಕ್ರೀಮು, ನೈಟ್ ಕ್ರೀಮು ಅದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಫೇರ್ ಆ್ಯಂಡ್ ಲವ್ಲಿನೇ ಯಾವಾಗಲೂ ಯೂಸ್ ಮಾಡೋದು. ಸೊ ನಾನು ಆಯಿಲ್ ಸ್ಕಿನ್ ಇರೋದಕ್ಕೆ ನನಗೆ ಫೇರ್ ಆ್ಯಂಡ್ ಲವ್ಲಿ ತುಂಬ ಸೂಟ್ ಆಗುತ್ತೆ ಸ್ಕಿನ್ಗೆ. ಇದಾದಮೇಲೆ ಪೌಡರು ನಾನು ಇವಾಗ ಮೈಸೂರು ಸ್ಯಾಂಡಲ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಪಾಂಡ್ಸ್ ಪೌಡ್ರ್ ಖಾಲಿ ಆಗಿದೆ, ಅದಕ್ಕೆ ನಾನು ಇವಾಗ ಈ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಪೌಡ್ರು ಕೂಡ. ಆಯಿಲು ಜಾಸ್ತಿ ಗೊತ್ತಾಗಲ್ಲ, ಆಯಿಲ್ ಫೇಸ್ ಇರೋರಿಗೆ ಈ ಪೌಡ್ರು ಚೆನ್ನಾಗಿರುತ್ತೆ. ಇದಾದಮೇಲೆ ಲಿಪ್ ಬಾಬು, ಐಬ್ರೋ ಮಾಡ್ಕೊತೀನಿ. ಆಮೇಲೆ ಬೊಟ್ಟಿಟ್ಕೊಂಡು ಕುಕ್ಮ ಇಟ್ಕೊತೀನಿ. ಇಷ್ಟೆಲ್ಲ ಅದು ರೆಡಿ ಆಗೋದು. ಇನ್ನೇನು ಜಾಸ್ತಿ ಏನು ರೆಡಿ ಆಗೋಲ್ಲ. ಸಿಂಪಲ್ಲಾಗಿ ಮನೇಲಿ ಯಾವಾಗಲೂ ಇರ್ತೀವಲ್ಲ, ಹೆವಿಯಾಗಿ ಮೇಕಪ್ ಮಾಡ್ಕೊಳಕ್ಕೆ ನನಗಿಷ್ಟ ಆಗೋಲ್ಲ. ಯಾವಾಗಾದರೂ ಮಾಡ್ಕೋಬೇಕು ಅನಿಸಿದಾಗ, ಏನಾದರೂ ರೀಲ್ಸ್ ಮಾಡೋಣ, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗುವಾಗ ಆವಾಗ ಮಾತ್ರ ನಾನು ಮೇಕಪ್ ಮಾಡ್ಕೊತೀನಿ. ಅಂದರೆ ಫೌಂಡೇಶನು ಆ ಥರ ಎಲ್ಲ ಯೂಸ್ ಮಾಡ್ತೀನಿ ಅಷ್ಟೇ. ಮನೇಲಿದ್ದಾಗ ನಾರ್ಮಲಾಗಿ ನಾನು ಹೀಗೆ ರೆಡಿ ಆಗೋದು ಇಷ್ಟೇ. ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಬಿಟ್ಟು ಇನ್ನೇನು ಹಾಕ್ಕೊಳ್ಳೋದಿಲ್ಲ. ಲಿಪ್ ಬಾಬು ಕಾಡಿಗೆ ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟ. ಬಟ್ ಏನಾಗುತ್ತೆ ಅಂತಂದರೆ ನನಗೆ ತುಂಬ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಫುಲ್ಲು ಕಣ್ಣು ಕೆಳಗಡೆ ಎಲ್ಲ ಫುಲ್ಲು ಬ್ಲ್ಯಾಕಾಗಿ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಇಟ್ಕೊಳ್ಳಲ್ಲ. ಸೊ ಸ್ಪ್ರೆಡ್ ಆಗದಿರೋ ಥರ 24 ಅವರ್ಸು ಇರುತ್ತಲ್ಲ ಕಾಡಿಗೆ, ಆ ಥರದ್ದು ಒಂದು ಚೆನ್ನಾಗಿರೋದು ತೊಗೋಬೇಕು. ಸೊ ನೋಡೋಣ, ಎಲ್ಲಾದರೂ ಶಾಪಿಂಗ್ ಹೋದಾಗ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ದಿನಾನೂ ಕಾಡಿಗೆ ಹಚ್ಕೊಳ್ಳಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ. ಬಟ್ ಇನ್ಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಟಿಕ್ಕರ್ ಇಟ್ಕೊಳ್ತಾಯಿದ್ದೀನಿ. ನನ್ನದು ಸ್ಟಿಕ್ಕರು ಒಂದು 2-3 ಸ್ಟಿಕ್ಕರ್ ಇದ್ದಾವೆ. ಇದರಲ್ಲಿ ನಾನು ಸ್ಟಿಕ್ಕರ್ನ ಹಾಗೆ ಇಟ್ಕೊತೀನಿ. ಆಮೇಲೆ ಮತ್ತೆ ಮಲಗುವಾಗ ಆ ಸ್ಟಿಕ್ಕರ್ನ ಹಾಗೆ ತಗೊಂಡು ಸ್ಟಿಕ್ಕರ್ ಇದರಲ್ಲೇ ಇಟ್ಬಿಡ್ತೀನಿ. ಯಾಕಂತಂದರೆ ಉಳಿತಾಯ ಅದರಲ್ಲಿ. ಒಂದೊಂದು ಸ್ಟಿಕ್ಕರು ಒಂದೊಂದು ದಿನಕ್ಕೆ ಒಂದೊಂದು ಸ್ಟಿಕ್ಕರ್ ಹೊರ್ಟೋಯ್ತು ಅಂತಂದರೆ ಬೇಗ ಖಾಲಿ ಆಗಿಬಿಡುತ್ತೆ ಸ್ಟಿಕ್ಕರ್ ಪ್ಯಾಕೆಟ್ಸು. ಅದಕ್ಕೆ ನಾನು ಆ ರೀತಿ ಮಾಡ್ತೀನಿ. ಇವಾಗ ಮರುದಿನ ಕುಕ್ಮ ಹಚ್ಕೊತಾ ಇದ್ದೀನಿ. ನೋಡಿ, ಕುಕ್ಮ ಇಟ್ಕೊಳ್ಳುವಾಗ ಪ್ರತಿ ಹೆಣ್ಮಕ್ಳು ಒಂದು ಗಮನ ಇಡಬೇಕು. ಆತುರದಿಂದ ಅವಸರವಾಗಿ ಮಾಡಬೇಡಿ. ತುಂಬ ಜಾಗ್ರತೆಯಿಂದ ಕುಕ್ಮ ಇಟ್ಕೊಳ್ಳಿ. ಕುಕ್ಮ ಕೆಳಗಡೆ ಬೀಳಿಸ್ಬಾರ್ದು. ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಕುಕ್ಮನ ಕೆಳಗಡೆ ಬೀಳಿಸ್ಬಾರ್ದು. ಸೊ ಅದಕ್ಕೆ ಜಾಗ್ರತೆಯಿಂದ ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ಏನಂದರೆ ಕೆಲವೊಂದು ಕೆಟ್ಟ ಸೂಚನೆ ಕೊಡುತ್ತೆ ಕುಕ್ಮ ಬಿದ್ದೋಗ್ಬಿಡೋದು. ಸೊ ಅದಕ್ಕೆ ಆ ಟೈಮಲ್ಲಿ ಮಾತ್ರ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಕುಕ್ಮ ಇಟ್ಕೊತಾ ಇದ್ದೀನಿ, ಸ್ವಲ್ಪ ಬೀಳಿಸ್ತೀರ ಇಟ್ಕೊಳ್ಳೋಣ ಅನ್ನೋದು ಪ್ರತಿ ಹೆಣ್ಮಕ್ಳು ಯೋಚನೆ ಮಾಡಬೇಕು. ಅಂದರೆ ನಮ್ಮ ಕೈಯಲ್ಲೇ ಇರುತ್ತೆ ಪ್ರತಿಯೊಂದೂ ಕೂಡ. ನಾವೆಷ್ಟು ಜವಾಬ್ದಾರಿಯಿಂದ ನಾವು ಕೆಲವೊಂದನ್ನು ತುಂಬ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ. ನಾವೆಷ್ಟು ಕೇರ್ಫುಲ್ಲಾಗಿರ್ತೀವೋ ಅಷ್ಟು ನಮಗೂ ಬೆಟರು ಅಂತ ಅನಿಸುತ್ತೆ. ಆಮೇಲೆ ಒದ್ದಾಡೋಕ್ಕಿಂತ, ಆಮೇಲೆ ಅಯ್ಯೋ ಈ ಥರ ಆಗೋಯ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಕುಕ್ಮ ಮಾತ್ರ ದೇವ್ರ ಮನೇಲೂ ಅಷ್ಟೇ, ಮೇಯ್ನ್ ದೇವ್ರ ಮನೇಲೂ ಕುಕ್ಮ ಮಾತ್ರ ಚೆಲ್ಕೋಬಾರ್ದು. ನಾವು ಮನೆಗೆ ಇಟ್ಕೊಳ್ಳುವಾಗೂ ಅಷ್ಟೇ ಕುಕ್ಮ ಚೆಲ್ಕೋಬಾರ್ದು. ಸೊ ಇದೊಂದು ಪಾಲಿಸ್ಬೇಕು. ಇದಾದಮೇಲೆ ಜಡೆ ಹಾಕ್ಕೊತಾ ಇದ್ದೀನಿ. ಸೊ ನನ್ನ ಮಗಳು ಇಲ್ಲೇ ಬಂದು ಆಟಾಡ್ತಾ ಇದ್ದಾಳೆ. ಎಲ್ಲ ಎತ್ಕೊತಾಳೆ, ಏನು ಕೈಗೆ ಸಿಗುತ್ತೋ ಎಲ್ಲ ಎತ್ಕೊಂಡು ಎಲ್ಲದರಲ್ಲಿ ಹಾಕ್ತಾಳೆ. ಈ ದಿವಾನದ ಕೆಳಗಡೆ, ಮಂಚದ ಕೆಳಗಡೆ ಎಲ್ಲ ಹಾಕ್ತಾಳೆ. ಅದಕ್ಕೆ ನಾನು ಅವಳ ಹತ್ರ ಬೈದು, ಇವಾಗ ನೋಡಿ ರಬ್ಬರ್ ಬ್ಯಾಂಡ್ಗಳೆಲ್ಲ ಎತ್ಕೊಂಡು ಹೋಗ್ತಾಯಿದ್ಲು, ಅದನ್ನೆಲ್ಲ ಅಗಿತಾಳೆ, ಎಲ್ಲದರಲ್ಲಿ ಬಿಸಾಕ್ತಾಳೆ. ಅದಕ್ಕೆ ಅವಳ ಕೈಗೆ ಸಿಗದಿರ ಎತ್ತಿಕ್ಬಿಟ್ಟೆ. ನನ್ನ ಕೈಗೆ ಏನೂ ಕೊಡೋಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು. ಅವಳಿಗೆ ಆಟ ಸಾಮಾನಿದ್ದಾವೆ, ಅದೆಲ್ಲ ಬೇಡ, ಇದೇ ಬೇಕು. ಸೊ ನೋಡಿ, ಈ ಥರ ಜಡೆ ಹಾಕ್ಕೊಂಬಿಟ್ಟೆ. ಈಗ ಮಾರ್ನಿಂಗು ಟಿಫನ್ ಮಾಡಬೇಕು. ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಟೊಮೊಟೊ ಮತ್ತು ಬಟಾಣಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು, ಹಾಗೆ
ನೆಗೆಟಿವ್ ಫೋರ್ಸ್ ಏನಾದರೂ ಇದೆಯಾ, ಅದರಿಂದ ಹೇಗೆ ಹೊರಗೆ ಬರೋದು, ಸೊ ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ, ಅಂದರೆ ನಮ್ಮ ಸುತ್ತೂರ ನೆಗೆಟಿವ್ನೆಸ್ ಅನ್ನೋದಿತ್ತು ಅಂತಂದರೆ ನಾವು ನಾವಾಗಿರೋದಿಲ್ಲ, ಇದಂತೂ ನಿಜ. ನಾವು ನಾವಾಗಿರಲ್ಲ. ನಮ್ಮಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ, ತುಂಬ ಮಂಕಾಗ್ತೀವಿ, ತುಂಬ ಸೋಂಬೇರಿ ಆಗ್ತೀವಿ. ಹಾಗೆ ಯಾವುದೋ ಒಂಥರ ಬೇರೆ ಪ್ರಪಂಚದಲ್ಲೇ ಇದ್ದಂಗೆ ಅನಿಸುತ್ತೆ ನಮಗೆ. ಒಂದು ಒಳ್ಳೆ ಆ್ಯಕ್ಟಿವ್ನೆಸ್ ಆಗಲಿ, ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಆಗಲಿ, ಒಳ್ಳೇದಾಗಲಿ ನಮಗೆ ನಡೀತಾ ಇರಲ್ಲ. ನಾವೇನು ಅಂದ್ಕೊಂಡ್ರೂ ಡೆಡ್ ಆಪೋಸಿಟಾಗಿ ಆಗ್ತಾ ಇರುತ್ತೆ. ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು, ಅದು ಬೇರೆ ಆಗೋದೇ ಒಂದಾಗುತ್ತೆ. ತುಂಬ ಕುಗ್ಗೋಗ್ತೀವಿ ನಾವು, ಮಾನಸಿಕವಾಗೂ ಅಷ್ಟೇ, ದೈಹಿಕವಾಗೂ ಅಷ್ಟೇ ತುಂಬ ಕುಗ್ಗೋಗ್ತೀವಿ. ನಮ್ಗೆ ಯಾವ ಒಳ್ಳೇದಾಗಬೇಕು ಅನ್ನೋದಿತ್ತು, ಆಗೋದಿದ್ರೂ ಕೂಡ ಒಳ್ಳೇದಾಗಕ್ಕೆ ಬಿಡ್ತಾ ಇರಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗೆ ನಮಗೆ ದೇವ್ರ ಪೂಜೆ ಮಾಡಬೇಕು ಒಂದ್ಸಲ, ದೇವಸ್ಥಾನಕ್ಕೆ ಹೋಗಬೇಕು ಒಂದ್ಸಲ, ನೆಮ್ಮದಿಯಾಗಿರಲ್ಲ ನಾವು. ಏನೋ ಒಂಥರ ಕೆಟ್ಟ ಕನಸುಗಳಾಗಲಿ, ಕೆಟ್ಟದ್ದು ಫೀಲಿಂಗ್ ಆಗಲಿ, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ಕಾರಣ ನೆಗೆಟಿವ್ ಎನರ್ಜಿ. ಸೊ ನೆಗೆಟಿವ್ ಫೋರ್ಸ್ ಅನ್ನೋದು ನಮ್ಮ ಸುತ್ತೂರ ಮನೆಯಲ್ಲಿ ಆಗಲಿ ಇದ್ದರೆ ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಮನೆ ಬೆಳಕು ಚೆನ್ನಾಗಿರಬೇಕು. ಲೈಟ್ ಆಗಲಿ, ಕಿಟಕಿ ಆಗಲಿ, ಬಾಗಿಲಾಗಲಿ ತೆಗೆದಿರಬೇಕು. ಕತ್ಲಿರಬಾರ್ದು. ಎಲ್ಲಿ ಕತ್ಲಿರುತ್ತೋ ಅಲ್ಲಿ ನೆಗೆಟಿವ್ ಬಂದು ಕೂರೋದು ಜಾಸ್ತಿ ಇರುತ್ತೆ. ಸೊ ನಾವು ಕತ್ಲಲ್ಲಿ ಇರಬಾರ್ದು, ನಾವಿರೋ ಜಾಗನೂ ಕತ್ಲಲ್ಲಿ ಇರೋಕ್ಕೆ ಬಿಡಬಾರ್ದು, ನಮ್ಮ ಮನೆಯೂ ಕತ್ಲಾಗಿ ಇರೋಕ್ಕೆ ಬಿಡಬಾರ್ದು. ಹಾಗೆ ನಮ್ಮ ಬದುಕು ಅಷ್ಟೇ, ನಮ್ಮ ಬದುಕು ಕತ್ಲಾಗೋಕ್ಕೆ ನಾವು ಯಾವತ್ತೂ ಬಿಡಬಾರ್ದು. ನಮ್ಮ ಬದುಕು ನಾವೇ ಕತ್ಲು ಮಾಡ್ಕೊಂಬಿಟ್ರೆ ಇನ್ನೇನಿರುತ್ತೆ ಜೀವನ? ಏನೂ ಇರಲ್ಲ, ಅಲ್ಲಿಗೆ ಮುಗೀತು. ನಮ್ಮ ಜೀವನ ನಾವೇ ಸರ್ವನಾಶ ಮಾಡ್ಕೊಂಡಂಗೆ. ಸೊ ಫುಲ್ಲು ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆದಷ್ಟು ದೇವ್ರ ದಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಮನೇಲಿ ಬೆಳಕಿರಬೇಕು. ಹಾಗೆ ದೇವ್ರ ನಾಮ, ದೇವ್ರ ಸ್ತೋತ್ರಗಳು ಹೇಳೋದಾಗಲಿ, ದೇವ್ರ ನೆನೆಸ್ಕೊಳ್ಳೋದಾಗಲಿ, ಹನುಮಾನ್ ಚಾಲೀಸೆಲ್ಲ ಕೇಳೋದಾಗಲಿ, ಇವೆಲ್ಲ ಮಾಡಬೇಕು ನಾವು. ದಿನ ವಿಷ್ಣು ಸಹಸ್ರನಾಮ ಟಿ ವಿಯಲ್ಲಾಗಲಿ ಫೋನಲ್ಲಾಗಲಿ ಹಾಕಿಬಿಡಬೇಕು, ಅದನ್ನು ನಾವು ಕೇಳಿಸ್ಕೋಬೇಕು. ಸೊ ಹಾಗೆ ಗಂಜಲ ತೊಗೊಬರ್ಬೇಕು, ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು. ಇಲ್ಲಾಂತಂದರೆ ಅರ್ಶಿನದ ನೀರಲ್ಲಿ ಒಂಚೂರು ತುಳಸಿ ಎಲ್ಲ ಹಾಕಿ ಶುದ್ಧಿ ಮಾಡಬೇಕು, ಮನೆಯೆಲ್ಲ ಶುದ್ಧಿ ಮಾಡಬೇಕು. ಹಾಗೆ ಕಳ್ಳುಪ್ಪು ಇರುತ್ತಲ್ಲ, ಸೊ ಕಳ್ಳುಪ್ಪನ್ನ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಮೂಳೆಯಲ್ಲಿಡಬೇಕು. ಈ ಇಲ್ಲ ಅಂತಂದರೆ ಒಂದು ಲೋಟದಲ್ಲಿ ವಾಟರ್ ಹಾಕಿ ಅದಕ್ಕೆ ಕಳ್ಳುಪ್ಪು ಹಾಕ್ಬಿಟ್ಟು ಮೂಳೆಯಲ್ಲಿಡಬೇಕು. ಮನೆಯಲ್ಲಿ ಯಾವುದಾದ್ರೂ ಮೂಳೆಯಲ್ಲಿ ಇಡಬೇಕು. ಆ ನೀರೇನಾದರೂ ಕಲರ್ ಚೇಂಜ್ ಆಗಿದ್ದರೆ ಸೊ ಮನೇಲಿ ನೆಗೆಟಿವ್ ಫೋರ್ಸ್ ಇದೆ ಅಂತ, ಅದು ನೆಗೆಟಿವ್ ಎನರ್ಜಿನೆಲ್ಲ ಹೀರ್ಕೊಂಬಿಡುತ್ತೆ. ಸೊ ಈ ರೀತಿ ಕಂಡುಹಿಡಿಬೋದು. ಹಾಗೆ ಇದು ಪಲಾವ್ ಎಲೆ ಬರುತ್ತಲ್ಲ, ಮತ್ತು ಪಲಾವ್ ಎಲೆ ಮತ್ತು ಲವಂಗ, ಇದನ್ನೆಲ್ಲ ಬಳಸ್ಬೋದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗೋಕ್ಕೆ. ಅದು ಹೇಗೆಲ್ಲ ಮಾಡ್ಬೋದು ಅನ್ನೋದು ನಾನು ಮಾಡ್ತೀನಿ. ಸ್ವಲ್ಪ ಮನೇಲೇನಾದರೂ ನಮ್ಮನೇಲೂ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೋಗುತ್ತೆ. ಸೊ ನಾನು ಅದು ಮಾಡುವಾಗ ವಿಡಿಯೋ ಮಾಡ್ತೀನಿ. ಸೊ ಇವೆಲ್ಲ ಮಾಡಿ ನಾವು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡ್ಕೋಬೋದು. ಸೊ ಫಸ್ಟು ನಾವು ಯೋಚನೆ ಮಾಡಬೇಕು, ನಾನು ಮೊದಲು ಇದ್ದಂಗೆ ಇದ್ದೀನಾ, ಇಲ್ಲ ನನಗೇನಾದರೂ ಪ್ರಾಬ್ಲಮ್ ಆಗ್ತಾಯಿದೆಯಾ, ನಾನು ಯಾಕೆ ಹಿಂಗಾಗ್ಬಿಟ್ಟೆ, ಏನು ಹಿಂಗಾಗ್ತಾಯಿದೆ, ಏನು ಈ ಥರ ಚೇಂಜಸ್ ಆಗ್ತಾಯಿದೆ, ಅದನ್ನೆಲ್ಲ ನಾವು ಕೂತ್ಕೊಂಡು ನಮಗೋಸ್ಕರ ನಾವು ಸಮಯ ಕೊಡಬೇಕು. ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಆಗ ನಮಗೆ ಗೊತ್ತಾಗುತ್ತೆ, ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಆವಾಗ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ. ಸೊ ನೆಗೆಟಿವ್ ಎನರ್ಜಿ ಅಂತೂ ತುಂಬ ಭಯಂಕರ ಅಂತ ಹೇಳ್ಬೋದು. ಅದು ಬಂದರೆ ಅದು ಕಂಡುಹಿಡಿಯೋಕ್ಕೆ ನಮಗೆ ತುಂಬ ಸಮಯ ಸಿಗುತ್ತೆ. ಆಮೇಲೆ ಅದು ಕಂಡುಹಿಡಿದ್ಮೇಲೆ ಅದು ಹೋಗೋಕ್ಕೂ ತುಂಬ ಸಮಯ ಹಿಡಿಯುತ್ತೆ ಈ ನೆಗೆಟಿವ್ ಅನ್ನೋದು. ಸೊ ಅದಕ್ಕೆ ಆದಷ್ಟು ನೆಗೆಟಿವ್ಗೆ ಪಾಸಿಟಿವೇ ಮದ್ದು. ಸೊ ಪಾಸಿಟಿವ್ ಆಗಿರ್ಬೇಕು ನಾವು, ಪಾಸಿಟಿವ್ ಆಗೇ ಯೋಚನೆ ಮಾಡಿಕೊಂಡು ಪಾಸಿಟಿವ್ ಆಗೇ ಇರಬೇಕು. ಮನೆ ಕ್ಲೀನಾಗಿ ಇಟ್ಕೋಬೇಕು, ಮನೆ ಶುದ್ಧಿಯಾಗಿ ಇಟ್ಕೋಬೇಕು, ಮನೇಲಿ ಪೂಜೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು. ಧೂಪ ಮನೆಯೆಲ್ಲ ಬರಬೇಕು, ಧೂಪದ ಹೊಗೆ ಮನೆಯೆಲ್ಲ ಬರಬೇಕು. ಆ ರೀತಿ ಮಾಡಬೇಕು ನಾವು. ತುಂಬ ಇದ್ದಾವೆ ಏನೇನು ಮಾಡಬೇಕು ಅನ್ನೋದು. ಸೊ ಅದರಲ್ಲಿ ಒಂದೊಂದೇ ನಾವು ತಿಳ್ಕೊಂಡು ಒಂದೊಂದೇ ಮಾಡ್ಕೊಂಡು ಹೋಗಬೇಕು. ಫಸ್ಟು ನಮ್ಮ ಮನಸ್ಸು ಕೆಟ್ಟ ಆಲೋಚನೆ ಮಾಡ್ತಾಯಿದ್ರೆ ಅದನ್ನು ಸರಿಪಡಿಸ್ಕೋಬೇಕು ಫಸ್ಟು. ಸೊ ಇದೆಲ್ಲ ಮಾಡಬೇಕು, ಆವಾಗಲೇ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ. ಆದಷ್ಟು
ಈ ನೆಗೆಟಿವ್ಗೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ನಾವೇ ಬೆಳೆಸ್ಕೊಳ್ತಾ ಹೋಗಬೇಕು. ಆವಾಗಲೇ ನಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ, ನಮ್ಮ ಜೀವನವೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಲೈಫಲ್ಲಿ ತುಂಬಾ ಅನುಭವಿಸ್ಬೇಕಾಗತ್ತೆ. ಮನೇಲಿ ನೆಮ್ಮದಿ ಇರಲ್ಲ, ಮನಸ್ಸು ನೆಮ್ಮದಿ ಇರಲ್ಲ, ಖುಷಿಯಾಗಿರಬೇಕು ಅನ್ಸಲ್ಲ, ಬದುಕಬೇಕು ಅನ್ಸಲ್ಲ. ಇವೆಲ್ಲ ಇದೇ ರೀಸನು, ಅದಕ್ಕೆ ಆಗೋದು. ಸೊ ಯಾರೇ ಆಗಲಿ ಫಸ್ಟು ನಿಮ್ಮಲ್ಲಿ ಏನೇ ಚೇಂಜಸ್ ಕಾಣಲಿ, ಸೊ ಅದಕ್ಕೆ ಒಂದು ರೀಸನ್ನು ನೆಗೆಟಿವ್ ಎನರ್ಜಿ ಕೂಡ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಫಸ್ಟು ಪಾಸಿಟಿವಾಗಿ ಥಿಂಕ್ ಮಾಡಿ ಪಾಸಿಟಿವ್ ಎನರ್ಜಿನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಈಗ ಉಪ್ಪಿಟ್ಟು ಮಾಡಿಕೊಂಡೆ. ಹಾಗೆ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆಗಳೆಲ್ಲ ತೊಳ್ಕೊಬಿಡೋಣ ಅಂತ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಸೊ ನಾನು ನೆಗೆಟಿವ್ ಎನರ್ಜಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸೊ ನನಗೂ ಕೂಡ ಫೀಲ್ ಆಗ್ತಾಯಿದೆ, ಸ್ವಲ್ಪ ತುಂಬ ಚೇಂಜಸ್ ಕಾಣ್ತಾ ಇದೆ. ಯಾಕೋ ಗೊತ್ತಿಲ್ಲ, ತುಂಬ ಆಗಿದ್ದೀನಿ, ಸೋಂಬೇರಿ ಆಗಿಬಿಟ್ಟಿದ್ದೀನಿ, ತುಂಬ ನೆಗೆಟಿವ್ ಆಗಿ ಕೆಟ್ಟ ಆಲೋಚನೆಗಳು ಬರೋದು ಜಾಸ್ತಿ ಆಗ್ತಾಯಿದೆ. ಸೊ ನೆಗೆಟಿವ್ಗೆ ಜಾಸ್ತಿ ಮೈಂಡು ಇದಾಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ಕೂಡ ಪಾಸಿಟಿವಾಗಿ ಥಿಂಕ್ ಮಾಡಿ ಪಾಸಿಟಿವ್ ಕಡೆ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಏನೇ ಆಲೋಚನೆ ಬರಲಿ, ನಾನು ಏನೇ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲ ನನ್ನ ಜೀವನದಲ್ಲಿ ಏನೇ ನಡೀತಾ ಇರಲಿ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡೋರಾದರೂ ಸಪೋರ್ಟ್ ಮಾಡ್ತಾರೆ, ಮೀನ್ಸ್ ನನಗೇನಾದರೂ ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮಿಂದಲೂ ಕೂಡ. ನನ್ನಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು, ನಿಮ್ಮಿಂದ ನನಗೆ ಹೆಲ್ಪ್ ಆಗ್ಬೋದು ಅನ್ನೋದನ್ನ ಅದಕ್ಕೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ನೀವು ಈ ಥರ ಏನಾದರೂ ಫೇಸ್ ಮಾಡ್ತಾಯಿದ್ರೆ ಆದಷ್ಟು ಬೇಗ ಇದರಿಂದ ಹೊರಗಡೆ ಬನ್ನಿ. ಪಾಸಿಟಿವ್ ಆಗಿ ಆಗಬೇಕಂದ್ರೆ ಫಸ್ಟು ನಾವು ಮೇಯ್ನ್ ಮಾಡಬೇಕಾಗಿರೋದು ದೇವ್ರು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಹಾಗೆ ಪಾಸಿಟಿವ್ ಥಿಂಕು, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋ ಥರ ಮನೇನ ಕ್ಲೀನಾಗಿ ಶುದ್ಧಿಯಾಗಿ ಇಟ್ಕೋಬೇಕು. ಮನಸ್ಸು ಕೂಡ ಅಷ್ಟೇ ಶುದ್ಧಿಯಾಗಿರಬೇಕು, ನಮ್ಮ ಆಲೋಚನೆ ಕೂಡ ಅಷ್ಟೇ ಒಳ್ಳೆಯದಾಗಿರಬೇಕು. ಸೊ ಇಷ್ಟೆಲ್ಲ ಮಾಡ್ಕೊಂಡು ನಾನು ಕೂಡ ಪಾಸಿಟಿವ್ ಕಡೆ ಜಾಸ್ತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪಾಸಿಟಿವ್ ಎನರ್ಜಿ ನಾನು ಜಾಸ್ತಿ ಮಾಡ್ಕೊಳೋಕ್ಕೆ ಏನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನ ಮತ್ತು ಮುಂದಿನ ಲಾಗ್ಸ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಲಾಗ್ಸ್ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ನನ್ನ ಲೈಫ್ ಸ್ಟೈಲ್ ಹೇಗೆ, ನಾನು ಏನೆಲ್ಲ ಈ ವರ್ಷದಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀನಿ, ನನ್ನ ಲೈಫ್ ಹೇಗೆ ನಡೀತಾ ಇದೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದವರು ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದರಿಂದ ನನಗೂ ಗೊತ್ತಾಗುತ್ತೆ ಜನಕ್ಕೆ ನಾನು ಕರೆಕ್ಟಾಗಿ ವಿಚಾರಗಳನ್ನ ತಲುಪಿಸ್ತಾ ಇದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ. ಆದಷ್ಟು ನಿಮ್ಮ ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಅಷ್ಟೇ ವೀಡಿಯೋ ಮಾಡಬೇಕು ಅನ್ಸೋದು. ನೀವೇ ವೀಡಿಯೋ ನೋಡ್ತಿಲ್ಲ, ನೀವೇ ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ ಅಂದಾಗ ನನಗೂ ಮಾಡಬೇಕು ಅಂತ ಅನಿಸಲ್ಲ. ತುಂಬ ಕಷ್ಟಪಡ್ತಾ ಇದ್ದೀನಿ, ಅದು ನಾನು ಹೇಳ್ಕೊತಾ ಇಲ್ಲ ಅಷ್ಟೇ. ತುಂಬ ಟ್ರೈ ಮಾಡ್ತಾಯಿದ್ದೀನಿ ನಾನು. ನನಗೆ ನನ್ನ ಚಾನಲ್ ಗ್ರೋತ್ ಆಗೋಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾಯಿದ್ದೀನಿ. ಇನ್ನಷ್ಟು ಟ್ರೈ ಮಾಡೋಣ, ಪಾಸಿಟಿವ್ ಆಗಿ ತೊಗೊಂಡೋಗೋಣ ಅಂತೆಲ್ಲ ಅಂದ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಮಾಡೋಕ್ಕಾಗುತ್ತಾ ಇದೆಲ್ಲ ಅಂತ ಅಂದ್ಬಿಟ್ಟು ನಾನು ನೋಡಬೇಕು. ಸೊ ಅದೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಸಿಟಿವಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ದೇವ್ರನ್ನೇ ನಂಬಿದ್ದೀನಿ. ಈ ವರ್ಷ ಆದರೂ ನಾನು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಏನು ನಡೆಯುತ್ತೋ ಏನೋ ಅಂತ. ಬಟ್ ಬಿಟ್ಕೊಡೋ ಮಾತಂತೂ ಇಲ್ಲ. ಸೊ ನನ್ನ ಪ್ರಯತ್ನ ಮಾತ್ರ ನಾನು ನಿಲ್ಲಿಸಲ್ಲ. ಕೊನೆವರೆಗೂ ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಸೊ ನಾನು ಅಂದ್ಕೊಂಡಿದ್ದು ಆಗಲೇಬೇಕು ಅಂದ್ಕೊಳ್ತೀನಿ ನಾನು. ಅಷ್ಟು ದೃಢವಾಗಿ ನಾನು ನಂಬ್ತೀನಿ. ಸೊ ಇಷ್ಟು ಹೇಳ್ತಾ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಮತ್ತೆ ಮುಂದಿನ ಲಾಗಲ್ಲಿ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.